ಆಂಟಿ ನೀವ್ ನನ್ ಜೊತೆ ಬನ್ನಿ. ಏನ್ ಸಖಿ? ಬನ್ನಿ ಹೇಳ್ತೀನಿ. ಪರವಾಗಿಲ್ಲ ಬಿಡಿ ಮಾಮ್, ಏನು ಕರಿತಿದ್ದಾಳಲ್ಲ, ಹೋಗಿ. ನಾವು ಇನ್ನೇನು ಹೊರಟ್ವಿ. ಮಾಮ್ ಬನ್ನಿ. ನಿಮ್ಮ ಆಶೀರ್ವಾದ ಕೂಡ ನಮ್ಮೇಲಿರ್ಲಿ ಮಾವ. ಅದನ್ನ ಹೇಳೋದೇ ಬೇಕಾಗಿಲ್ಲಮ್ಮ. ಸದಾ ಕಾಲ ನನ್ನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಮಳೆ ಬರೋ ತರ ಇದೆ ಅಕ್ಕ. ಹೊರಡ್ತೀವಿ, ಬರ್ತೀವಿ ಅಕ್ಕ. ನಿಮ್ ಕಂಪನಿಯಲ್ಲಿ ನನಗೂ ಒಂದ್ ಕೆಲ್ಸ ಕೊಡು ವಿಶಾಲ್. ಕಂಪನಿನೇ ನಿಮ್ದು ಅದಕ್ಕೆ. ಇಷ್ಟ ಹೇಳ್ದೆಯಲ್ಲ, ನನ್ಗಷ್ಟೇ ಸಾಕು ವಿಶಾಲ್. ತಗೋ. ಹುಷಾರು. ಬರ್ತೀವಿ ಮಾವ. ಒಳ್ಳೇದಮ್ಮ. ಬರ್ತೀವಿ ಡ್ಯಾಡ್. ಹುಷಾರು. ಅಬ್ಬ ಸಖಿ, ಸಖಿ, ಅಪ್ಪ ಏನ್ ಮಾಡ್ತಿದ್ಯಾ ಸಖಿ? ಬಳೆ ಬಂಗಾರದ್ದೇ ಆಗಿದ್ರು ನೀನ್ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನನಗ್ ಚುಚ್ಚಲ್ವಾ? ನೀವು ಆ ನೈನಿ ತಂದಿದ್ ಗೋಲ್ಡ್ ಬ್ಯಾಂಗಲ್ ನ ನೋಡ್ಕೊಂಡು ಮುಖ್ಯವಾದ ವಿಷಯನೇ ಮರ್ತು ಹೋಗಿದ್ದೀರಾ ಆಂಟಿ. ನಾನಾ? ಇವ್ರಿಗೆ ಮೆಮೊರಿ ಪವರ್ ಜಾಸ್ತಿ, ಈಸಿಯಾಗಿ ಯಾವ್ದನ್ನು ಮರೆಯೋದೇ ಇಲ್ಲ. ವಿಶಾಲ್ ನೈನಿ ಹೇಳಿದಿನ್ ಕೇಳಿ ಬರೀಬೇಡಿ ಅಂತ ನಾನ್ ಕ್ಲೂ ಕೊಡ್ತಾನೆ ಇದ್ದೆ, ಬಟ್ ನೀವ್ ಅದನ್ನ ಗಮನಿಸ್ಲೇ ಇಲ್ಲ. ಉಸ್ಸು ಸಂದೆಲ್ಲ. ಹಾಗಂದ್ರೆ ಕ್ಲೂ ಕೊಡ್ತಿದ್ದೀನಿ ಅಂತ ತಾನೇ ಅರ್ಥ? ನಾನ್ ಬರಿಬಾರ್ದು ಅಂತ ಯಾಕೆ ಅನ್ಕೊಂಡೆ? ಅದೇನು ದೊಡ್ಡ ಡಾಕ್ಯುಮೆಂಟ್ ಅಲ್ವಲ್ಲ. ಅಯ್ಯೋ ಆಂಟಿ, ಅದನ್ನ ಬರೀ ಪೇಪರ್ ಅನ್ಕೊಂಡ್ರ ನೀವು? ಆ ನೈನಿ ನಿಮ್ಮನ್ನೇ ಟ್ರ್ಯಾಪ್ ಮಾಡಕ್ಕೆ ಅಸ್ತ್ರ ತರ ಯೂಸ್ ಮಾಡ್ಕೊಂಡ್ಲು. ಸ್ವಲ್ಪ ಅರ್ಥ ಆಗೋಗಿ ಹೇಳ್ಸಕಿ. ಗಾಯತ್ರಿ ಆಂಟಿ ಕಾರ್ಯದ ದಿವಸ ನೀವೀಗ ಹಾಕೊಂಡಿರೋ ಗೋಲ್ಡ್ ಬ್ಯಾಂಗಲ್ ಜೊತೆ ನೀವು ಆ ರೌಡಿಗ್ ಬರ್ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ ಲೆಟರ್ ಕೂಡ ಸಿಕ್ಕಿತ್ತಲ್ವಾ? ಹೌದು. ಆ ಸುಮನಾಗ್ ನೀವು ಆಸೆ ಹುಟ್ಸಿ ಆ ಪೇಪರ್ನ ನೀವು ಕಂಪ್ಲೀಟ್ ಆಗಿ ನಾಶ ಮಾಡಿದ್ರು. ಅದ್ರಲ್ಲಿ 1-2 ಲೈನ್ನ ವಿಶಾಲ್ ಓದೇ ಇರ್ತಾನಲ್ವಾ? ಸ್ಟಾರ್ಟಿಂಗ್ ಲೈನ್ ಓದ್ದ ಅನ್ಸುತ್ತೆ. ಲಕ್ಷ್ಮೀಪುರಕ್ಕೆ ರಿಸಾರ್ಟ್ ಕೆಲ್ಸದ ಮೇಲೆ ಬರೋ ಗಾಯತ್ರಿ ದೇವಿ. ಇದ್ರ ಅರ್ಥ ಏನು? ಅದ್ರಲ್ಲಿರೋ ವಿಷಯ ಗೊತ್ತಾಗದೆ ಇದ್ರು ಅದನ್ ಯಾರ್ ಬರ್ದಿರ್ಬಹುದು ಅಂತ ಗೆಸ್ ಮಾಡಕ್ ಆಗುತ್ತೋ ಇಲ್ವೋ ಹೇಳಿ? ನಾವ್ ಹೇಳಿದ್ರೆ ತಾನೇ ಬೇರೆಯವ್ರಿಗೆ ಗೊತ್ತಾಗೋದು. ನೀನು ಎಲ್ಲದನ್ನು ಲೈಟ್ ಆಗಿ ತಗೋತ್ಯಾವಲ್ಲ. ಆ ನೈನಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದಾಳೆ. ಆಂಟಿನೇ ಬರ್ದಿರೋದು ಅಂತ ಅವಳಿಗೆ ಖಂಡಿತ ಡೌಟ್ ಆಗಿರತ್ತೆ. ಅದಕ್ಕೆ ಇವಾಗ ಗಾನವಿ ಅನ್ನೋ ಕಂಪನಿ ಹೆಸರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೊರಗ್ ಖುಷಿಯಾಗಿ ಹೇಳಿದ್ರು, ಆದ್ರೆ ಉದ್ದೇಶ ಮಾತ್ರ ಬೇರೆನೆ. ಅವಳ ಆಂಟಿ ಕೈಲಿ 2 ಲೈನ್ ಬರೆಸ್ಕೊಂಡು ಆ ಭೂಷಣಿಗೆ ಬರ್ದಿರೋ ಲೆಟರ್ನಲ್ಲಿರೋ ರೈಟಿಂಗ್ ನ ಹೋಲಿಸಿ ನಿಮ್ಮ ಅಮ್ಮನ ಮೇಲೆ ಆ ವಿಶಾಲ್ಗೆ ಡೌಟ್ ಬರೋ ಹಾಗೆ ಮಾಡ್ತಾಳೆ. ಓ ಮೈ ಗಾಡ್, ಇದ್ರಲ್ಲಿ ಇಷ್ಟೊಂದು ಅರ್ಥ ಇದೆಯಾ? ಮಾಮ್, ನೈನ್ ಈ ರೀತಿ ಯೋಚಿಸ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಅಯ್ಯೋ, ಇವಾಗ ಏನ್ ಮಾಡೋದು? ಓ ನೋ, ನಾನು ಯಾಕೆಷ್ಟು ಡೀಪ್ ಆಗಿ ಯೋಚನೆ ಮಾಡಲಿಲ್ಲ. ಸಖಿ ನನಗಲ್ಲೇ ಹಿಂಟ್ ಕೊಟ್ರೂ ಗೊತ್ತೇ ಆಗ್ಲಿಲ್ವಲ್ಲ. ಈಗ ಇಮ್ಮಿಡಿಯೇಟ್ ಆಗಿ ಆ ನಯನಿನ ಫಾಲೋ ಮಾಡಬೇಕು. ಅವಳ ಹತ್ರ ಹೋಗಿ ಪೇಪರ್ ಬೇಕು ಅಂದ್ರೆ ಅವಳು ಕೊಡಲ್ಲ. ಕಾರಲ್ಲಿ ಹೋಗಿ ಅವಳನ್ನ ಗುದ್ಬಿಡು. ಆಕ್ಸಿಡೆಂಟ್ ಮಾಡ್ಬೇಕಾ? ನಮಗ್ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲವಲ್ಲ. ಹೌದು, ಗೋ ಫಾಸ್ಟ್. ತುಂಬಾ ದೂರ ಹೋಗಿರಲ್ಲ. ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿ ಮ್ಯಾನೇಜ್ ಮಾಡು. ಹೇಗ್ ಹೋಗ್ಲಿ ಮಾಮ್? ಓ, ಕ್ಯಾಬ್ ಬುಕ್ ಮಾಡ್ಕೊಡ್ಲಾ? ಮತ್ತಿಲ್ಲ ಅಂದ್ರೆ ಇನ್ನೇನು? ಅವ್ರ ಮನೆಗೆ ಹೋಗೋದ್ರೊಳಗೆ ಕೆಲ್ಸ ಮುಗ್ಸು ಅಂತ ಹೇಳಿದ್ರೆ ಇನ್ನೂ ಇಲ್ಲಿ ನಿಂತಿದ್ಯಲ್ಲ. ಸ್ವಲ್ಪ ಬೇಗ ಹೋಗೋ. ಈಗ್ಲೇ ಹೊಡ್ತೀನಿ ಮಾಮ್. ಏನ್ ನಯನಿ, ಎಷ್ಟು ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ಯಾ.
ಯಜಮಾನ್ರೆ ನಿಲ್ಸಿ ಏನ್ ನೈನಿ? ಹೂವು ಯಜಮಾನ್ರೆ. ಹೂವನ? ಅದಕ್ಕೋಸ್ಕರ ಇಷ್ಟೊಂದು ಗಾಬರಿ ಪಡಿಸ್ತೀಯಾ? ನಿನ್ಗೇನಾಯ್ತೋ ಏನೋ ಅಂತ ಅನ್ಕೊಂಡೆ ನಾನು. ನಡಿ. ಮೊಳ ಎಷ್ಟಕ್ಕ? 30 ರೂಪಾಯಿ ಅಮ್ಮ. 4 ಮೊಳ ಕೊಡಿ. ಏ ಹಲೋ 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 ಇರು 30 ರೂಪಾಯಿ ಅಂದ ತಕ್ಷಣ ಕೊಟ್ಬಿಡು ಅಂತಿದ್ಯಾ? ದುಡ್ಡು ಯಾರು ಕೊಡ್ತಾರೆ? ನೀವೇ? ಹಾ, ನಾನ್ ಕೊಡ್ಬೇಕು ಅಂದ್ರೆ ಮಾರ್ 20 ರೂಪಾಯಿ ಮಾಡ್ಕೊಂಡ್ರೆ ಮಾತ್ರ ತಗೋತೀನಿ. ಹಾ, ಇದೇನ್ ಸರ್, ಅವರೇ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಹಾ, ಇವಳು ಹೇಳ್ತಾಳೆ ಮಹಾರಾಣಿ ಏನ್ ಬೇಕಾದ್ರೂ ಹೇಳ್ತಾಳೆ. ದುಡ್ಡೇನ್ ಸುಮ್ನೆ ಬಂದ್ಬಿಡ್ತಾ? 20 ಕೊಡೋದಾದ್ರೆ ಹೇಳು, ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ತಗೋತೀವಿ ನಾವು. ಪಾಪ ಅಲ್ವಾ ಯಜಮಾನ್ರೆ, ಅವ್ರಿಗೆ ಸಿಗದೆ 10-20. ಹಾ, 10 ರೂಪಾಯಿ ಸಾಕು. 15 ರೂಪಾಯಿ ಲಾಭಕ್ಕೆ ಆಸೆ ಪಟ್ರೆ ಹೂವ ಬಾಡೋಗುತ್ತೆ. ಅಲ್ಲೋಡು, ಆಲ್ರೆಡಿ ಬಿಸ್ಲಿಗೆ ಯಮುನ್ ಮುಖ ಬಾಡೋಗಿದೆ. ನೀನ್ ಕೊಡಕ್ಕ, ಇವ್ರು ಹೀಗೆ ಮಾತಾಡೋದು. 4 ಮಾರ್ಕ್ ಕಟ್ಟಿ ಇಲ್ಲೋಡು, ಚಿಲ್ಲರೆ ಕೊಡು ನನಗೆ. ಮನೆ ಸೇರ್ಕೊಂಡಿರ್ಬೋದು ಅಂತ ಅನ್ಕೊಂಡೆ. ತಮ್ಮ ದೇಹದ ಮೇಲೆ ಹಾಕೊಳ್ಳೋದಕ್ಕೆ ಹೂ ತಗೋತಾ ಇದ್ದೀರಾ? ತಗೊಳ್ಳಿ ಸರ್. ಹೂವ ಮುಟ್ಕೊ ನೈನಿ. ಈಗ ಬೇಡ ಯಜಮಾನ್ರೆ, ಮನೆಗೆ ಹೋದ್ಮೇಲೆ ಮುಡ್ಕೋತೀನಿ. ಪರವಾಗಿಲ್ಲ ಬಿಡಮ್ಮ, ತಗೋ. ಥ್ಯಾಂಕ್ಸ್ ಸರ್. ಕಂಪ್ನಿ ಸ್ಟಾರ್ಟ್ ಮಾಡ್ತೇವೆ ಅಂತ ಕನಸು ಕಾಣ್ತಾ ಇದ್ದಾರೆ. ಪಾಪ ಕನ್ಸು ಕನ್ಸಾಗೇ ಉಳಿಯುತ್ತೆ. ಈ ಟೈಮಲ್ಲಿ ಯಾರು ಫೋನು? ಹಲೋ. ಹೇಯ್, ಕಾರ್ ನಿಲ್ಸೋ, ಸೈಡ್ಗೆ ಹಾಕೋ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಫಸ್ಟ್ ಕಾರ್ ನಿಲ್ಸೋ. ಏಯ್, ಯಾರೋ ನೀನು? ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ಹೇಯ್, ನೀನೇನಾದ್ರೂ ಆಕ್ಸಿಡೆಂಟ್ ಮಾಡಕ್ ನೋಡಿದ್ರೆ ಗಾಯತ್ರಿ ದೇವಿನ ನಿಮ್ಮ ಅಮ್ಮನೇ ಸಾಯಿಸಿದ್ದು ಅನ್ನೋ ಸತ್ಯನ ಹೇಳ್ಬಿಡ್ತೀನಿ. ಯಾರು ನೀನು? ಭೂಷಣ್. ಭೂಷಣ? ಹೌದೋ, ನಿಮ್ಮಮ್ಮಂಗೆ ಸಹಾಯ ಮಾಡಿದ ರೌಡಿ ಭೂಷಣ್. ಇವಾಗ ಮನೆಗೆ ಹೋದ್ರೆ ಸರಿ, ಇನ್ನೊಂದ್ಸಾರಿ ನೈನಿ ಮತ್ತು ವಿಶಾಲ್ ತಂಟೆಗೆ ಹೋದ್ರೆ ನೀನು ಮತ್ತೆ ನಿಮ್ಮಮ್ಮ ಕಂಬಿ ಎಣಿಸ್ಬೇಕಾಗತ್ತೆ. ಹಲೋ 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 ಹಲೋ. ಜ್ಯೂಸ್ನ ನಾನು ಕುಡಿದೆ. ಕಾರ್ಪೆಟ್ ಹೇಳಿದ್ರೆ ದುರಂದ್ರ ಹತ್ತಿ ಬಿದ್ರು. ಈ ಕಾಫಿ ಪ್ಲಾನ್ ಮಾತ್ರ ಫ್ಲಾಪ್ ಆಗದೆ ಇರಾಗ ನೋಡ್ಕೋಬೇಕು. ಪ್ಲಾನ್ ಫ್ಲಾಪೇ ಆಂಟಿ. ಏನ್ ಹೇಳ್ತಿದ್ಯಾ ನೀನು? ನೈನಿ ಹೂವನ್ ತಗೊಂಡು ಮನೆಗೆ ಹೋಗ್ತಾ ಇರೋದನ್ನ ಈ ವಲ್ಲಭ್ ಕಾರಲ್ಲೇ ಕೂತ್ಕೊಂಡ್ ನೋಡ್ದಂತೆ. ಅವನ್ಗೇನಾದ್ರೂ ಹುಚ್ಚ? ಎಲ್ಲಿದ್ದಾನೆ ಅವನು? ಯಾಕೆ ಹಾಗೆ ನೋಡ್ತಾ ಇದ್ದೀರಾ?
ಇಷ್ಟು ಅವಸರವಾಗಿ ಯಾಕೆ ಬರ್ತಿದ್ಯಾ ಅಂತ. ಕಾರಲ್ಲಿ ರೇಸ್ ಮಾಡೋಣ ಅನ್ಕೊಂಡೆ. ಅಷ್ಟರಲ್ಲೊಬ್ಬ ಹಿತೈಷಿ ಕಾಲ್ ಮಾಡಿ ನಮಗೆಲ್ಲ ರೇಸ್ ಯಾಕೆ ಮಗ ಅಂತ ಹೇಳಿ ವಾಪಸ್ ಮನೆಗೆ ಹೋಗು ಅಂದ. ಇವತ್ತಾದ್ರೂ ನಿನಗೆ ಬುದ್ಧಿ ಅನ್ನೋದು ಬಂತಲ್ಲ. ಏನ್ ಹಾಗಂದ್ರೆ? ಯಾರೋ ಹೇಳಿದ್ದನ್ನ ಕೇಳದೆ ಅಂದ್ಯಲ್ಲ. ಹೋಗ್ಲಿ ಬಿಡು, ಬಾ. ನೋಡಿದ್ಯಾ ಇವಳನ್ನ? ಈ ಬ್ಲೌಸ್ ಚೆನ್ನಾಗಿದೆ ಕಣೆ ಅಂದ್ರೆ ಮ್ಯಾಚ್ ಆಗಲ್ಲ ಅಂತಂದ್ಲು. ನೋಡ್ ಸುಮನಾ, ನಿನ್ಗೊಂದ್ ವಿಷಯ ಹೇಳ್ತೀನಿ ಕೇಳು. ಸೀರೆ ಯಾವ್ದಿದ್ರು ಅದಕ್ಕೆ ಹಾಕೊಳ್ಳೋ ಬ್ಲೌಸ್ ಇಂದಾನೆ ವ್ಯಾಲ್ಯೂ ಆಡ್ ಆಗೋದು. ಆದ್ರೆ ಈ ಸರ್ತಿ ನಯನಿ ತಂದಿರೋ ಸೀರೆ ನೀನ್ ಸ್ಪೆಷಲ್ ಆಗಿ ಹೊಲ್ಸ್ಕೊಂಡಿರೋ ಬ್ಲೌಸ್ ನ ಡಾಮಿನೇಟ್ ಮಾಡ್ತಿದೆ. ಅದಕ್ಕೆ ಅಕ್ಕ ಬೇರೆದ್ ಹಾಕೋತೀನಿ ಅಂದಿದ್ದು. ನೀನ್ ಎಷ್ಟು ತರ ಹಾಕೊಂಡ್ರು ಇದ್ರ ಹಣೆ ಬರಹ ಇಷ್ಟೇ ಕಣೆ. ಆದ್ರೂ ಕೊಟ್ಟ ದಿನಾನೇ ಸೀರೆ ಉಟ್ಕೋಬೇಕು ಅಂತ ಏನಾದ್ರೂ ರೂಲ್ಸ್ ಇದ್ಯಾ? ಇದೇ ಸುಮನ, ನಿನ್ ಗಂಡನ ಆಶೀರ್ವಾದ ತಗೊಳ್ಳೋದ್ ಬಾಕಿ ಇದೆ. ಬಾ. ಅವನ್ ಯಾಕೆ ಹಾಗೆ ಮಾಡ್ದ? ಇಷ್ಟೊತ್ತಿಗೆ ನಯನಿ ನಾನ್ ಬರ್ದ ಲೆಟರ್ ಹಿಂದೆ ಇರೋ ರಕ್ತದ ಕಲೆಗಳ ಬಗ್ಗೆ ವಿಶಾಲ್ಗೆ ಗೊತ್ತಾಗೋ ಹಾಗೆ ಮಾಡ್ತಾಳೆ. ರಿಲ್ಯಾಕ್ಸ್ ಆಂಟಿ. ನೈನಿಗೆ ನಿಮ್ ಬಗ್ಗೆ ಗೊತ್ತಿದ್ರು ಅವಳು ಇಲ್ಲಿವರೆಗೂ ವಿಶಾಲಕ್ಕೆ ಹೇಳಿಲ್ಲ ಅಂದ್ರೆ ಯಾವುದೋ ಒಂದು ಬಲವಾದ ಕಾರಣ ಇರತ್ತೆ. ಅದನ್ನ ನಾವು ಸರಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು. ಅವಳು ಡೈರೆಕ್ಟ್ ಆಗಿ ವಿಶಾಲ್ಗೆ ಹೇಳಲ್ಲ ಸಖಿ. ಇಂಡೈರೆಕ್ಟ್ ಆಗಿ ನನ್ನ ನಿಜ ಸ್ವರೂಪನ ಹೊರ ತೆಗಿಯಕ್ ನೋಡ್ತಿದ್ದಾಳೆ. ವಲ್ಲಭ್ ಬಂದ ಅನ್ಸುತ್ತೆ ಆಂಟಿ. ಮನೆಯವ್ರಿಗೆ ಡೌಟ್ ಬರ್ದಿರೋ ಹಾಗೆ ಹುಷಾರಾಗಿ ಮ್ಯಾನೇಜ್ ಮಾಡ್ಬೇಕು. ಬನ್ನಿ ಆಂಟಿ. ಈಗ ಸಾಷ್ಟಾಂಗ ನಮಸ್ಕಾರ ಮಾಡೋದೇನು ಬೇಕಾಗಿಲ್ಲ. ತಲೆ ಬಗ್ಸಿ ಕೈ ಮುಗಿದ್ರೆ ಸಾಕು. ನನ್ನ ಹೆಂಡತಿ ಕಷ್ಟ ಕೊಡ್ಬೇಡಿ ಅತ್ತೆ. ಅಬ್ಬಾ, ಎಷ್ಟು ಪ್ರೀತಿ ಅಂತ ನೋಡಿದ್ರಾ? ಅಷ್ಟೇ ಪ್ರೀತಿಯಿಂದ ಕಾಫಿನೂ ಮಾಡ್ಕೊಂಡ್ ಬಂದಿದ್ದಾನೆ ನಮ್ ವಿಕ್ರಾಂತ್. ಹೌದದ್ಕೆ ತಗೋ ಸುಮನ. ಕಾಫಿ ಬೇಡ ರೀ, ನಿಮ್ ಆಶೀರ್ವಾದ ಬೇಕು. ಗಾಡ್ ಬ್ಲೆಸ್ ಯು. ಕಾಫಿ ಸಖತ್ತಾಗಿದೆ, ಸ್ಮೆಲ್ ನೋಡು, ಕುಡಿ. ಟೀ ಕಾಫಿ ಬಿಟ್ಟಿದೀನ್ರಿ. ಡೆಲಿವರಿ ಆಗೋವರೆಗೂ ಹೆಲ್ತ್ ಕಡೆ ಗಮನ ಕೊಡ್ಬೇಕಲ್ವಾ? ಏ ವಿಕ್ರಾಂತ್, ನನಗೆ ಕೊಡ. ಬ್ರೋ, ಇದು ನಿನಗಲ್ಲ. ಸುಮನ ಕುಡಿಯಲ್ಲ ಅಂದ್ಲು, ನನಗೆ ತಲೆ ನೋವ್ತಿದೆ, ಕೊಡು. ಯಾಕೋ ವಲ್ಲಭ್, ಹೋದ್ ಕೆಲ್ಸ ಆಗ್ಲಿಲ್ಲ ಅಂತ ತಲೆನೋವು ಬಂತ? ಹೌದು ಮಮ್ಮಿ, ಡೀಟೇಲ್ಸ್ನ ಆಮೇಲೆ ಹೇಳ್ತೀನಿ. ಅದೇನು ಅಂತ ನಮಗೂ ಹೇಳ್ಬಹುದಲ್ವಾ, ಉಪಯೋಗ ಆಗುತ್ತೆ. ಸಖಿ ಹೇಳಿರೋ ಕೆಲ್ಸ ಏನಾದ್ರೂ ಆಗಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ ಮಾವ, ಬರೀ ಲಾಸೆ. ಸರಿ ತಗೋ, ಕಪ್ಪಿಟ್ಕೋ. ಎಲ್ಲಿಗೆ ಹೋಗ್ತಿದ್ದಾನೆ? ಕಾಫಿ ಕುಡಿದ್ಮೇಲೆ ರೆಸ್ಟ್ ರೂಮಿಗೆ ಒಂದು ವಿಸಿಟ್ ಕೊಡೋದು ಮೊದಲಿಂದಾನು ಅಭ್ಯಾಸ. ಇದು ನಾನು ಹಾಕಿ ಟ್ಯಾಬ್ಲೆಟ್ ಎಫೆಕ್ಟ್ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಸಲಿನೂ ಸುಮ್ಮನೆ ತಪ್ಪಿಸ್ಕೊಂಡ್ಬಿಟ್ಲು. ಈಗೇನ್ ಮಾಡೋದು? ಅಮ್ಮ, ಮುಂದೆ ನೀವು, ಹಿಂದೆ ನಾನು, ಮಧ್ಯದಲ್ಲಿ ನೈನಿ. ದಾರಿ ತೋರಿಸೋದು ನೀವಾದ್ರೆ ಹಿಂದೆ ಇದ್ದು ನಡೆಸೋದು ನಾನು. ನಮ್ಮಿಬ್ಬರ ಆಸೆಗಳನ್ನ ನೆರವೇರಿಸೋದು ಮಾತ್ರ ನೈನಿ. ಗಾನವಿ ಇಂಡಸ್ಟ್ರೀಸ್ ಹೆಸರೇ ಇಷ್ಟು ಚೆನ್ನಾಗಿದ್ರೆ ನೀವು ಹುಟ್ಟಿದ್ಮೇಲೆ ಇನ್ನೆಷ್ಟು ಚೆನ್ನಾಗಿರುತ್ತಮ್ಮ. ಯಜಮಾನ್ರು ಸಂತೋಷಕ್ಕೆ ಮಿತಿನೇ ಇಲ್ಲ ಅನ್ಸುತ್ತೆ. ಹೌದು ನೈನಿ, ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನನಗೆ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ.
ಗಾನವಿ ಇಂಡಸ್ಟ್ರೀಸ್ ಹೆಸರಲ್ಲಿ ನಾವು ಕಂಪನಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ವಿ. ದುಡ್ಡಿಲ್ದೇ ಇದ್ರೂ ನಾವು ಅನ್ಕೊಂಡಿದ್ದು ಸಾಧಿಸ್ಬೋದು ಅಂತ ಅದನ್ನ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ. ಸಿಕ್ಸ್ತ್ ಸೆನ್ಸ್ ಅಂದ್ರೆ ಏನ್ ಯಜಮಾನ್ರೆ? ಅಂದ್ರೆ ನಿನಗೆ ಹೇಗೆ ಹೇಳಬೇಕು? ಹಾ, ಮನ್ಸು ಹೃದಯ ಹೇಳ್ತಿದೆ ಅಂತ ಹೇಳಿದೆ. ಹೀಗೆ ಅಂತ ಹೇಳಕ್ಕಾಗದೆ ಹೋದ್ರು ನಂಬಿಕೆಯಿಂದ ಇದ್ರೆ ಸಾಧಿಸ್ಬೋದು ಅಂತ ಹೇಳ್ತಿದ್ದೀರಾ? ಕರೆಕ್ಟ್. ಒಳ್ಳೇದು. ನಮ್ ತಿಲೋತ್ತಮ ಅತ್ತೆ ಏನ್ ಬರೆದ್ರು ಅಂತ ನೀವ್ ಓದಿದ್ರಾ? ಅದ ಮನೇಲಿ ಎಲ್ರ ಮುಂದೆ ಓದಿ ಹೇಳ್ದೆ ಅಲ್ವಾ, ಮತ್ತೆ ಓದು ಅಂತಂದ್ರೆ ಬೇಕಾದ್ರೆ ಓದ್ತೀನಿ. ನಾನು ಫಾರಿನಲ್ಲಿ ಓದಿದ್ರು ಕನ್ನಡದ ಮೇಲೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನ್ ಬರ್ದಿದ್ದಾರೆ ಅಂತ ಮತ್ತೇನು ಓದೋದ್ ಬೇಡ, ಹೇಗ್ ಬರ್ದಿದ್ದಾರೆ ಅಂತ ಇನ್ನೊಂದ್ಸಲ ಓದ್ ನೋಡ್ತೀರಾ ಯಜಮಾನ್ರೆ? ಹೇಗ್ ಬರ್ದಿದ್ದಾರೆ? ಖುಷಿಲಿ ನಿಮ್ಮನ್ನ ನೀವು ಮರೀದೆ ಕಾರ್ಯದ ದಿನ ನಿಮ್ ಕೈಗೆ ಸಿಕ್ಕಿದ ಪತ್ರನ ಸರಿಯಾಗಿ ನೆನಪು ಮಾಡ್ಕೊಂಡು ತಿಲೋತ್ತಮ ಅಮ್ಮವರು ನಮಗ್ ಒಳ್ಳೇದಾಗ್ಲಿ ಅಂತ ಬರ್ಕೊಟ್ಟಿರೋ ಆ ಚೀಟಿನ ಸೂಕ್ಷ್ಮವಾಗಿ ನೋಡಿ ಯಜಮಾನ್ರೆ. ಏನ್ ಬರ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಹೇಗ್ ಬರ್ತಿದ್ದಾರೆ ಅನ್ನೋದು ತುಂಬಾ ಮುಖ್ಯ. ಇಷ್ಟೊತ್ತು ಖುಷಿಲ್ ತೇಲಾಡ್ತಿದ್ದಿದ್ ನೀವು ಇದ್ದಕ್ಕಿದ್ದಾಗೆ ಮಂಕಾಗ್ಬಿಟ್ರಲ್ಲ, ಯಾಕ್ರಿ? ನೈನಿ, ಮಾಮ್ ಬರ್ದಿರೋದು ಇದು ನಿಮ್ಮಮ್ಮ ಬರ್ದಿರೋದು. ಇದಷ್ಟೇ ಅಲ್ಲ ನೈನಿ, ಭೂಷಣ್ ಅನ್ನೋ ವ್ಯಕ್ತಿಗೆ ಅಷ್ಟು ವರ್ಷದಿಂದೇನೆ ತಿಲೋತ್ತಮ ಮಾಮ್ ನಮ್ಮಮ್ಮ ಲಕ್ಷ್ಮೀಪುರಕ್ಕೆ ಬರ್ತಾರೆ ಅಂತ ಲೆಟರ್ ಬರ್ದಿದ್ದಾರೆ. ನೀವ್ ಹೇಳ್ತಿರೋದು ನಿಜ ಯಜಮಾನ್ರೆ. ಇದನ್ನ ಮತ್ತೆ ಆ ಪತ್ರನ ಬರ್ದಿರೋದು ಒಬ್ರೇ ಅಂತ ನಿಮಗ್ ಗೊತ್ತಾಯ್ತು. ಭೂಷಣ್ ಅನ್ನೋ ವ್ಯಕ್ತಿಗೆ ನಮ್ಮಮ್ಮನ ಬಗ್ಗೆ ಏನ್ ಹೇಳ್ಬೇಕು ಅಂತ ಬರ್ದಿದ್ದಾರೆ. ನಿನ್ಗೇನನ್ಸುತ್ತೆ? ಅಂದ್ರೆ ಬಂಗಾರದ ಬಳೆನ ತಿಲೋತ್ತಮ ಅತ್ತೆ ಕಳ್ಕೊಳ್ಳಿಲ್ಲ, ಸಿಕ್ಕಿದ ಪತ್ರದ ಜೊತೆ ಆ ಬಳೆನೂ ಇತ್ತಲ್ವಾ? ಹೌದು ನನಿ, ಬಟ್ ಮಾಮ್ ಯಾಕೆ ಹಾಗೆ ಹೇಳಿದ್ರು? ನೀವೇ ಯೋಚನೆ ಮಾಡಿ. ನೀವೆಷ್ಟು ಸೂಕ್ಷ್ಮವಾಗಿ ಯೋಚಿಸ್ತಿರೋ ಅಷ್ಟು ವಿಷಯ ನಿಮಗೆ ಗೊತ್ತಾಗುತ್ತೆ ಯಜಮಾನ್ರೆ. ಭೂಷಣ್ ಅನ್ನೋ ವ್ಯಕ್ತಿ ಯಾರು, ಅವನ್ ಎಲ್ಲಿರ್ತಾನೆ ಅಂತ ತಿಳ್ಕೊಂಡ್ರೆ ಏನ್ ನಡೀತು ಅನ್ನೋ ವಿಷಯ ನಮಗ್ ಗೊತ್ತಾಗತ್ತೆ. ಒಂದ್ ವಿಷಯ ತಿಳ್ಕೋಬೇಕು ಅಂತ ನಿಮಗ್ ಅನ್ನಿಸ್ತಿಲ್ವಾ ರೀ? ಏನ್ ಹೇಳು ನಾನೇ? ಬಂಗಾರದ ಬಳೆನ ಕಳ್ಕೊಂಡೆ ಅಂತ ನಿಮ್ಮನ್ ಸಾಕಿ ತಾಯಿ ಅಂದ್ರೆ ತಿಲೋತ್ತಮ ಅತ್ತೆ ಯಾಕೆ ಸುಳ್ಳು ಹೇಳಿರ್ಬೋದು ಅಂತ. ಯಾಕಂದ್ರೆ ಯಾರಾದ್ರೂ ಅವ್ರನ್ನ ಪ್ರಶ್ನೆ ಮಾಡ್ಬೋದು, ಅದಕ್ಕೂ ಮೊದಲೇ ಉತ್ತರನ ಸಿದ್ಧವಾಗಿ ಇಟ್ಕೊಳ್ಳೋಕ್ಕೋಸ್ಕರ. ಆ ಚೀಟಿ ನನಗೆ ಕೊಡಿ. ತಿಲೋತ್ತಮ ಅತ್ತೆ ಬರ್ದಿರೋ ಈ ಚೀಟಿನ ನಾನು ಹುಷಾರಾಗಿ ಎತ್ತಿಡ್ಬೇಕಲ್ವಾ?
ಗಾಯತ್ರಿ, ನಾನೇ ಗಾಯತ್ರಿ. ಭೂಷಣ್ ಹೆಸರಲ್ಲಿ ನಾನು ವಲ್ಲಭಂಗ್ ಫೋನ್ ಮಾಡಿ ಅನಾಹುತ ಆಗದೆ ಇರೋ ಹಾಗೆ ತಡೆದೆ. ಇಲ್ಲ ಅಂದಿದ್ರೆ ನನ್ನ ಮಗನೂ ಸೊಸೆನೂ ಅದಕ್ಕೆ ಬಲಿಯಾಗಿರೋರು. ಓಹೋ, ನೀವೇನಾ ನನ್ ಮಗನ್ ಕಾಲ್ ಮಾಡಿ ನಿಮ್ ಮಗನ್ನ ಕಾಪಾಡ್ಕೊಂಡಿದ್ದು? ಏಯ್ ರಾಕ್ಷಸಿ ಕಣೆ ನೀನು. ನಿನ್ನ ಆಟ ಮುಗಿಯೋ ದಿನ ತುಂಬಾ ದೂರ ಇಲ್ಲ ಕಣೆ.